ಯಾವುದೇ ಥರ ಹೋಗ್ಬಿಟ್ಟು ಹರೆಸ್ಮೆಂಟು ಮಧ್ಯರಾತ್ರಿ ಹೋಗ್ಬಿಟ್ಟು ಅವ್ರನ್ನ ಕಿರುಕುಳ ಕೊಡೋದಾಗಲಿ ಯಾವುದು ಮಾಡೋಂಗಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ರಿಕವರಿಗೆ ಹೋದರೆ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 7 ಗಂಟೆ ಒಳಗಡೆನೆ ಹೋಗಬೇಕು. ಸೊ ಜನಕ್ಕೆ ಏನಂದ್ರೆ ಸಾಲ ತೊಗೊಳ್ಬೇಕು, ನಾಳೆ ಯಾವುದೋ ಸರ್ಕಾರದವ್ರು ಬಂದು ಅದನ್ನು ಮನ್ನಾ ಮಾಡಿಬಿಡ್ತಾರೆ. ನೆಗೆಟಿವ್ ಉದ್ದೇಶನೂ ಇದೆ ಇದರಲ್ಲಿ. ಯಾಕಂದರೆ ನಮ್ಗೆ ಅರ್ಜೆಂಟ್ ಸಾಲ ಬೇಕಾಗಿರ್ತದ, ಅವ್ರು ಒಂದಿಷ್ಟು ಪೇಪರ್ಗಳು ಕೇಳಿದ್ರೆ ನಾವು ಸುಮ್ಮನೆ ಬಡವನ ತೊಗೊಳ್ಳಿ ನ್ಯಾರೇ ತೊಗೊಳ್ಳಿ, ನೀವು ಟೈಮ್ ಸರಿಯಾಗಿ ಸಾಲ ಕಟ್ಟಲಿಲ್ಲ ಅಂದ್ರೆ ವಾಪಸ್ ನಿಮಗೆ ಚಕ್ರ ಬಡ್ಡಿನಲ್ಲೇ ವಾಪಸ್ ಬಂದ್ಬಿಡುತ್ತೆ. ನಾನು ಸಾಲ ತೊಗೊಂಡಾಗಿರ್ಬೋದು ಅಥವಾ ನಾನು ಯಾವುದೋ ಪ್ರಾಪರ್ಟಿ ಮಾರಿರೋ ದುಡ್ಡು ನಾನು ಈಸಿಯಾಗಿ ಕಳ್ಕೊಂಡ್ಬಿಡ್ತೀನಿ. ಇಲ್ಲಿ ಒಂದು ಸಾಲ ತಗೊಳ್ಳೋದು ಮತ್ತು ಕೊಡೋದು ಬಂದ್ಬಿಟ್ಟು ಒಂದು ವ್ಯವಹಾರ ಸರ್. ಅಂದರೆ ಈ ವಿಚಾರವಾಗಿ ಹೆಚ್ಚಾಗಿ ಸಿಟಿಯವರಿಗಿಂತ ಹಳ್ಳಿಯವರೇ ಜಾಸ್ತಿ ಬಲಿಯಾಗಿರುವಂಥದ್ದು. ಅಂದರೆ ಅವರು ಬೇಕಂತ ಮಾಡ್ತಾರೋ ಅಥವಾ ಎಲ್ಲ ಗೊತ್ತಿದ್ದು ಮಾಡ್ತಾರೋ ಅದೊಂದು ಅರ್ಥ ಆಗ್ತಿಲ್ಲ, ಅಥವಾ ಇವರೇ ಏನಾದರೂ ಹೇಳ್ತಾರಾ ಏಜೆಂಟ್ಗಳೇನಾದರೂ ಅಂತ. ಓಕೆ, ಇದರಲ್ಲಿ ಒಂದು ಏನು ಉದ್ದೇಶ ಇದೆ ಅಂದ್ರಮ್ಮ, ಮೊದಲು ನಿಮ್ಮೊಂದು ಸ್ಮಾಲ್ ಒಂದು ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಮೊದಲು ಹಳ್ಳಿಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಸಾಲ ಬೇಕು ಅಂದರೆ ಯಾರ ಹತ್ರ ಒಬ್ಬ ಊರಲ್ಲಿ ಸಾಹುಕಾರ ಇರ್ತಿದ್ದ, ಅವನ ಹತ್ರ ಹೋಗ್ಬಿಟ್ಟು ಜನ ಸಾಲ ತಗೊತಾ ಇದ್ರು. ಬಟ್ ಏನಾಗದ ಊರಲ್ಲಿ ಒಂದು ಅವ್ರದ್ದೇ ಆದಂಥ ಒಂದು ಸ್ಟ್ರಕ್ಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಊರಲ್ಲಿ ಇರೋ ಸಾಹುಕಾರನು ಊರಲ್ಲಿ ಇರ್ತಾನೆ, ಸಾಲ ತೆಗೆದುಕೊಳ್ಳೋನು ಊರಲ್ಲಿ ಇರ್ತಾನೆ. ಸೊ ಅಲ್ಲಿ ಏನಾಗುತ್ತೆ, ಅವರ ಫ್ಯಾಮ್ಲಿದವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ನಮ್ಮಪ್ಪ ಇವ್ರ ಹತ್ರ ಸಾಲ ತೊಗೊಂಡಿದ್ದಾನೆ ಅಂಥೇಳಿ. ಅದೇ ಥರ ಅವರು ಸಾಹುಕಾರ ಅವರು ನಮ್ಮ ಊರವನಿದ್ದಾನೆ, ಇವ್ನು ಗೊತ್ತಿರೋನು ಕ್ಯಾರೆಕ್ಟರ್ ಹೆಂಗಿದೆ ಅಂತ ಅವ್ನಿಗೂ ಗೊತ್ತಿರುತ್ತೆ. ಇವ್ರ ಜಮೀನಿದೆ ಹಿಂಗಂತೇಳಿ ಅವನು ಸಾಲ ಕೊಡ್ತಿರ್ತಾನೆ. ಬಟ್ ಇದು ಯಾವುದೂ ಒಂದು ರಿಜಿಸ್ಟರ್ಡ್ ಮೆಥಡಲ್ಲಿ ಆಗಿರಲ್ಲ, ಒಂದು ನಂಬಿಕೆ ಮೇಲೆ ಆಗ್ತಾ ಇರುವಂಥ ಸಿಸ್ಟಮ್ ಇತ್ತು. ಆದರೆ ಇವತ್ತಿತ್ತು ದಿನಗಾಗಿ ಭಾಳಷ್ಟು ಸರಿ ಏನಾಯಿತು ಅಂತಂದರೆ, ನೆಕ್ಸ್ಟ್ ಜನ್ರೇಷನಲ್ಲಿ ಎಷ್ಟೊಂದು ಜನ ಆ ಬಿಸ್ನೆಸ್ಸಿಂದ ದೂರ ಹೋಗಿದ್ದಾರೆ. ಅದಕ್ಕೆ ಭಾಳಷ್ಟು ಕಾರಣಗಳಿದೆ. ಡಿಮಾನಿಟೈಸೇಷನ್ ಒಂದು ಕಾರಣ ಅಂತ ಹೇಳ್ಬೋದು. ಅದಾದಮೇಲೆ ಏನಾಯಿತು, ಭಾಳಷ್ಟು ಮನಿ ಸರ್ಕ್ಯುಲೇಷನ್ ನಿಂತ ಹೋಯಿತು. ಆಮೇಲೆ ಕೆಲವೊಂದು ಸರಿ ಏನಾಯಿತು, ಒಂದು ಒಳ್ಳೆ ನಂಬಿಕೆ ಮೇಲೆ ಆಗುವಂಥ ವ್ಯವಹಾರ ಏನಾಯಿತು ಪೇಪರ್ಗೆ ಬಂದದ್ದು. ಅಂದರೆ ಒಂದು ಡಾಕ್ಯುಮೆಂಟು, ಒಂದು ಅಗ್ರಿಮೆಂಟ್ ಮಾಡ್ಕೊಂಡಾಗ ಅಗ್ರಿಮೆಂಟ್ ಆಗಲಾರ್ದು ವಾಪಸ್ ಕೋರ್ಟಿಗೆ ಹೋಗ್ಬೇಕು, ಕೋರ್ಟಲ್ಲಿ ಅದ್ರ ಬಗ್ಗೆ ಫೈಟ್ ಮಾಡಬೇಕು. ಜನ ಏನಾಯಿತು ಲೋಕಲ್ ಲೆವೆಲಲ್ಲಿ ಯಾರೂ ಫೈನಾನ್ಸ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅಂದರೆ ಹಳ್ಳಿಗಳಲ್ಲಿ ನಾನು ಮಾತಾಡ್ತಾ ಇರೋದು. ಸೊ ಅವಾಗೇನಾಯಿತು, ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ರಿಜಿಸ್ಟರ್ಡ್ ಕಂಪ್ನಿಗಳಾಗಿರೋದ್ರಿಂದ ಈ ಥರ ಒಂದು ಪ್ಲೇಸ್ಗಳಿಗೆ ಅವರು ಸಾಲ ಕೊಡೋಕ್ಕೆ ಶುರು ಮಾಡಿದರು. ಬಟ್ ಪ್ರಾಬ್ಲಮ್ ಏನು ಡಿಸ್ಕನೆಕ್ಟ್ ಆಗುತ್ತಂದರೆ, ಇಲ್ಲಿ ಒಂದು ಸಾಲ ತಗೊಳ್ಳೋದು ಮತ್ತು ಕೊಡೋದು ಬಂದ್ಬಿಟ್ಟು ಒಂದು ವ್ಯವಹಾರ. ಬಟ್ ಈ ವ್ಯವಹಾರದ ಮಧ್ಯದಲ್ಲಿ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಂದ್ರೇನು, ನಾನು ಸಾಲ ತೊಗೊಂಡು ಅದನ್ನು ಕರೆಕ್ಟಾಗಿ ಪೇ ಮಾಡ್ತಾ ಹೋದರೆ ವಾಪಸ್ ಮತ್ತು ನನಗೆ ಇನ್ನೂ ಏನಾದ್ರು ನೆಸಸರಿ ಬಿದ್ದಾಗ ಸಾಲ ಸಿಗುತ್ತೆ ಅನ್ನೋದು ಇವ್ರಿಗೂ ಇರಬೇಕು. ಸಾಲ ಕೊಡಬೇಕಾದ್ರೆ ಇವನು ಹೇಗೆ ಪೇ ಮಾಡ್ತಾ ಇದ್ದಾನೆ, ಇವ್ರ ಬಿಸ್ನೆಸ್ ಮಾಡೆಲ್ ಹೇಗಿದೆ, ಇವ್ರಿಗಿಷ್ಟು ಆದಾಯಕ್ಕಿಂತ ಜಾಸ್ತಿ ಕೇಳ್ತಾ ಇದ್ದಾರೆ, ನಾವು ಕೊಡಬೇಕಾ ಬೇಡ ಅಂತ ಇವ್ರಿಗೂ ಅದು ಜವಾಬ್ದಾರಿ ಇದೆ. ಇವೆರಡನ್ನೂ ಕರೆಕ್ಟಾಗಿ ನಾವು ಮಾಡಿದಾಗ ಅದು ಒಂದು ಉದ್ದೇಶ ಪರಿಪೂರ್ಣ ಆಗ್ತದೆ. ಆದರೆ ಏನಾಗಿದೆ, ಸಾಲ ತೊಗೊಳ್ಳೋರು ಸಾಲ ತೊಗೊತಾ ಇದ್ದಾರೆ, ಸಾಲ ಕೊಟ್ಟಿದ್ದಾರೆ, ರಿಕವರಿ ಇವ್ರು ಹೋಗ್ತಾ ಇಲ್ಲ, ರಿಕವರಿ ಥರ್ಡ್ ಪಾರ್ಟಿಗೆ ಕೊಡ್ತಾ ಇದ್ದಾರೆ. ಆ ಥರ್ಡ್ ಪಾರ್ಟಿ ಅವ್ರಿಗೆ ಏನಾದರೂ ಟಾರ್ಗೆಟ್ ಕೊಡ್ತಾರೆ, ನೋಡಿ ನಮ್ದು ಇಷ್ಟು ಸಾಲ ರಿಕವರಿ ಆಗಬೇಕು, ಇಷ್ಟು ರಿಕವರಿ ಮಾಡಿದ್ರೆ ನಿಮ್ಗೆ ಇಷ್ಟು ನಾವು ಕಮಿಷನ್ ಕೊಡ್ತೀವಿ ಅಂತೇಳಿ. ಅವ್ರೇನು ಮಾಡ್ತಾರೆ, ಅದನ್ನು ಬಿಸ್ನೆಸ್ ಥರ ಹೋಗ್ಬಿಟ್ಟು ಅವರು ಈ ಥರ ಗೊಂದಲ ಕ್ರಿಯೇಟ್ ಮಾಡ್ತಾ ಇರೋದು. ಏನಂದರೆ ನಾವು ನೋಡ್ತಾ ಇದ್ದೀವಿ, ನ್ಯೂಸ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ, ಇಷ್ಟೊಂದು ಪ್ರೆಷರ್ ಹೆಂಗಾಗ್ತದೆ ಅಂದರೆ ಥರ್ಡ್ ಪಾರ್ಟಿ ರಿಕವರಿಗಳನ್ನ ಕಳಿಸ್ಬಿಟ್ಟು ವಸೂಲಿ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಇನ್ನೂ ಕೆಲವೊಬ್ರು ಏನಂದರೆ, ಅದೇ ಒಂದು ಡಿಪಾರ್ಟ್ಮೆಂಟಲ್ಲಿ ರಿಕವರಿಗಳಿಗೆ ಒಂದು ಪ್ರೊಫೆಷ್ನಲಿಸಮ್ ಇಲ್ಲ. ರೂಲ್ ಏನು ಹೇಳ್ತದಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ರಿಕವರಿಗೆ ಹೋಗ್ಬೇಕಂದ್ರೆ ಅದಕ್ಕೊಂದು ಸಮಯಾವಕಾಶ ಇದೆ. ಏನಂದರೆ, ರಿಕವರಿಗಂತ ಕೇಳಕ್ಕೆ ಹೋದಾಗ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 7 ಗಂಟೆ ಒಳಗಡೆನೇ ಹೋಗಬೇಕು. ಮನೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ನೋಟಿಸ್ ಕೊಡಬೇಕು, ರಿಟರ್ನ್ ನೋಟಿಸ್ ಕೊಟ್ಟಿರಬೇಕು. ಆಮೇಲೆ ನೋಟಿಸ್ ಕೊಡೋಗಳು ಆದಮೇಲೆ ವಾಪಸ್ ಅದನ್ನು ರೈಟಿಂಗಲ್ಲಿ ತೊಗೊಳ್ಬೇಕು. ಯಾವುದೇ ಥರ ಕೆಟ್ಟ ಪದಗಳನ್ನು ಉಪಯೋಗಿಸೋದಾಗಿರ್ಬೋದು, ಹ್ಯಾರೆಸ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಅವ್ರ ಮೇಲೆ ಯಾವುದೇ ಥರ ಈ ಥರ ಒಂದು ಪಬ್ಲಿಕ್ಲಿ ಇನ್ಸಲ್ಟ್ ಮಾಡೋವಂಥದ್ದು ಅವಕಾಶ ಇಲ್ಲ ಕಾನೂನಲ್ಲಿ. ಆದರೆ ಏನಾಗುತ್ತೆ, ತೆಗೆದುಕೊಂಡಿರೋನಿಗೆ ಒಂದು ಅವನದೇ ಆದಂಥ ಒಂದು ಗಿಲ್ಟ್ ಫೀಲ್ ಇರುತ್ತೆ. ನಾನು ಸಾಲ ತೊಗೊಂಡಿದ್ದೀನಪ್ಪ ಅಂತ ಕಟ್ಟಿಲ್ಲ ಅನ್ನೋದು ಅವನದೇ ಒಂದು ಗಿಲ್ಟ್ ಫೀಲ್ ಇರುತ್ತೆ. ಮತ್ತು ಅದರಲ್ಲಿ ಎಲ್ಲರೂ ಆ ಥರ ಗಿಲ್ಟ್ ಫೀಲರು ಇರೋಲ್ಲ. ಕೆಲವರು ಕಾಲ ತೊಗೊಂಡ್ಬಿಟ್ಟು ಯಾಕೆ ಕಟ್ಟಬೇಕು ಅನ್ನೋಂಥ ಉದ್ದೇಶ ಇರೋರು ಇರ್ತಾರೆ. ಇನ್ನೂ ಕೆಲವರು ಹೇಗಿರ್ತಾರೆ ಅಂದರೆ, ನಾವು ಸುಮಾರು ಸಲ ನೋಡಿದ್ವಿ, ರಾಜ್ಯ ಸರ್ಕಾರದಲ್ಲಿ ಸಾಲ ತೊಗೊಂಡಿರೋದು ಸಾಲ ಮನ್ನಾ ಆಗಿರುತ್ತೆ. ಸೊ ಜನಕ್ಕೆ ಏನಂದರೆ ಸಾಲ ತೊಗೊಳ್ಬೇಕು, ನಾಳೆ ಯಾವುದೋ ಸರ್ಕಾರದವ್ರು ಬಂದು ಅದನ್ನು ಮನ್ನಾ ಮಾಡಿಬಿಡ್ತಾರೆ. ಇನ್ನೂ ಒಂದು ನೆಗೆಟಿವ್ ಉದ್ದೇಶನೂ ಇದೆ ಇದರಲ್ಲಿ. ಸೊ ಹಾಗಾಗಿ ಇದು ಎಂಟೈರ್ ಗೊಂದಲದಲ್ಲಿ ನಾನು ಹೇಳೋದಮ್ಮ, ಒಂದು ಕೈಯಿಂದ ಚಪ್ಪಳೆ ತಟ್ಟಕ್ಕಾಗಲ್ಲ, ಎರಡು ಕೈಯಿಂದನೇ. ಅಂದರೆ ಕೆಲವೊಂದಷ್ಟು ತಪ್ಪುಗಳು ಮೈಕ್ರೋ ಫೈನಾನ್ಸಿಂದನೂ ಆಗಿರುತ್ತೆ, ಕೆಲವೊಂದು ಸರಿ ಸಾಲಗಳು ತೆಗೆದುಕೊಂಡಿರೋರ ಕಡೆಯಿಂದನೂ ಆಗಿರುತ್ತೆ. ಇನ್ನೊಂದು ಏನಂದರೆ, ಇವರಿಬ್ಬರ ಮಧ್ಯೆ ಮೂರನೇ ಪಾರ್ಟಿಯಾಗಿ ರಿಕವರಿಯರು ಹೋಗ್ಬಿಟ್ಟು ಅವ್ರು ಮಾಡುವಂಥ ಕೆಲವೊಂದು ಈ ಒಂದು ಹ್ಯಾರೆಸ್ಮೆಂಟ್ ಏನಿದೆ ಅಲ್ಲ, ಅದರಿಂದನೂ ಈ ಒಂದು ಗೊಂದಲ ಕ್ರಿಯೇಟ್ ಆಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಒಂದು ಸ್ಟ್ರಿಕ್ಟ್ ಆಗಿರುವಂಥ ಒಂದು ಕಾನೂನು ಸರ್ಕಾರ ಮಾಡಲೇಬೇಕು. ಆಮೇಲೆ ಅದಲ್ಲದೆ ಭಾಳ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಲಾಸ್ಟ್ 20 ವರ್ಷದಲ್ಲಿ ಏನಂದ್ರಮ್ಮ, ಒಂದು ಫೈನಾನ್ಷಿಯಲ್ ಎಜುಕೇಷನ್ ಜನರಿಗೆ ತಿಳ್ಕೋಬೇಕು.
ಒಂದು ಸಾಲ ತೊಗೊಂಡ್ಮೇಲೆ ಅದು ಹೇಗೆ ನಾವು ಅದನ್ನು ಕಟ್ಟಬೇಕಾದ್ರೆ ಬಡ್ಡಿ ಹೇಗೆ ಹೋಗುತ್ತೆ, ಅಸಲು ಹೇಗೆ ಹೋಗುತ್ತೆ, ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಹೇಗಿರಬೇಕು, ನನ್ನ ಆದಾಯದಲ್ಲಿದ್ದರೆ ಲೋನ್ಗೆ ಎಷ್ಟು ಹೋಗುತ್ತೆ, ನನ್ನ ಬೇರೆ ಬಿಸ್ನೆಸ್ಗೆ ಎಷ್ಟು ಹೋಗಬೇಕು, ಈ ಥರ ಒಂದು ಡಿಸಿಪ್ಲಿನ್ ಆಗಿ ಫೈನಾನ್ಷಿಯಲಿ ಒಂದು ಜ್ಞಾನನ ಬೆಳೆಸ್ಕೊಳ್ಳೋದೇ ಆದರೆ ಈ ಥರ ಒಂದಷ್ಟು ಗೊಂದಲಗಳನ್ನ ನಾವು ಈ ಒಂದು ಬಾಟಮ್ ಲೆವೆಲಿಂದನೂ ಸುಧಾರಿಸೋಕ್ಕೆ ಬಹಳಷ್ಟು ಅವಕಾಶ ಇದೆ. ಸರ್, ಇವಾಗ ಬಡ್ಡಿ ಹಾಕ್ತಾ ಹೋಗ್ತಾರಲ್ಲ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಅದೊಂದಷ್ಟು ಬಡ್ಡಿಗಳು, ಅಂದರೆ ಈ ಬಡ್ಡಿಗಳನ್ನೆಲ್ಲ ಹಾಕ್ಲಿಕ್ಕೆ ಅಂದರೆ ಅದರಲ್ಲಿ ಅವಕಾಶ ಇದೆಯಾ ಕಾನೂನಿನಲ್ಲಿ? ನಾರ್ಮಲಿ ಯಾವುದೇ ಒಂದು ಸಾಲ ತಗೊಂಡಾಗ ಆ ಸಾಲ ತಗೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ಕಂಡೀಷನ್ಸ್ಗಳಿರುತ್ತೆ. ನಾರ್ಮಲಿ ನಾವೆಲ್ಲ ಪೇಪರ್ಗಳನ್ನ ಸುಮ್ಮನೆ ಸೈನ್ ಮಾಡ್ತಾ ಹೋಗ್ಬಿಟ್ಟಿರ್ತೀವಿ. ಯಾಕಂದರೆ ನಮ್ಗೆ ಅರ್ಜೆಂಟ್ ಸಾಲ ಬೇಕಾಗಿರ್ತದ, ಅವ್ರು ಒಂದಿಷ್ಟು ಪೇಪರ್ಗಳು ಕೇಳಿದ್ರೆ ನಾವು ಸುಮ್ಮನೆ, ಯಾಕಂದರೆ ನಮ್ಮ ದುಡ್ಡಿನ ಹೆಸರಿರುತ್ತೆ, ನಮ್ಗೆ ಅಷ್ಟೊಂದು ಸಮಾಧಾನ ವ್ಯವಹಾರ ಅರ್ಥ ಮಾಡ್ಕೊಂಡು ಅದನ್ನು ಓದಿ ತಿಳ್ಕೊಂಡು ಯಾರಿಗೂ ಇರಲ್ಲ. ಆದರೆ ಖಂಡಿತವಾಗ್ಲೂ ಆ ಎಲ್ಲ ಕ್ಲಾಸ್ಗಳಲ್ಲಿ ಅವ್ರು ಹಾಕ್ಕೊಂಡಿರ್ತಾರೆ. ಏನು ಹಾಕ್ಕೊಂಡಿರ್ತಾರೆ? ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಸಾಲ ತೊಗೊಂಡ್ರೆ ಈ ಒಂದು ನಾನ್ ಕೊಲೆಟ್ರಲ್ ಸಾಲ ಅಂದರೆ ಏನಂತಾರೆ, ನೋ ಶ್ಯೂರಿಟಿ ಇರುತ್ತೆ, ಅದಕ್ಕೇನು ಯಾವುದೇ ಥರ ಒಂದು ಬ್ಯಾಕಪ್ ಶ್ಯೂರಿಟಿ ಇಲ್ಲದೇ ಇದ್ದಾಗ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಹೈನೇ ಇರುತ್ತೆ ಅದಕ್ಕೆ. ಅಂಥ ಸಾಲಗಳಿಗೆ ಅಪ್ ಟು 18% ತೊಗೊಳ್ಳುವಂಥ ಅವಕಾಶ ಇದೆ. ಬಟ್ ಅಲ್ಲಿ ಏನಾಗುತ್ತೆ, ನೀವು 18% ವರ್ಷಕ್ಕೆ ಇಂಟ್ರೆಸ್ಟ್ ತೊಗೊಳ್ಳೋದಲ್ಲದೆ ಮಧ್ಯದಲ್ಲಿ ನೀವೇನಾದರೂ ಟೈಮ್ ಸರಿ ಕಟ್ಟಲಿಲ್ಲ ಅಂದರೆ ಅದಕ್ಕೆ ಒಂದಿಷ್ಟು ಫೈನು, ಅದಕ್ಕೆ ಮತ್ತು ಈ ದುಡ್ಡನ್ನ ಅಸಲು ಜೊತೆ ಸೇರಿಸ್ಕೊಂಡು ಅದ್ರ ಮೇಲೆ ಮತ್ತೆ ಬಡ್ಡಿ, ಇದು ನ್ಯಾಚುರಲ್ ಆಗಿ ಆಗುವಂಥ ಒಂದು ಪ್ರೊಸೆಸ್ ಇದೆ. ಯಾರೇ ಸಾಲ ತೊಗೊಂಡ್ರು, ಒಬ್ಬ ಶ್ರೀಮಂತ ವ್ಯಕ್ತಿ ಸಾಲ ತೊಗೊಳ್ಳಿ, ಬಡವನ ತೊಗೊಳ್ಳಿ, ಯಾರೇ ತೊಗೊಳ್ಳಿ, ನೀವು ಟೈಮ್ ಸರಿಯ ಸಾಲ ಕಟ್ಟಲಿಲ್ಲ ಅಂದ್ರೆ ಅದೇ ಸಾಲ ವಾಪಸ್ ನಿಮಗೆ ಚಕ್ರ ಬಡ್ಡಿನಲ್ಲೇ ವಾಪಸ್ ಬಂದುಬಿಡುತ್ತೆ. ಅದಕ್ಕಾಗಿ ಎಲ್ಲರೂ ನೋಡಿ, ನಾವೆಲ್ಲರೂ ಕೆಲಸ ಮಾಡ್ಬೇಕಾದ್ರೆ ಲೋನ್ ತೊಗೊಂಡ್ರೆ EMI ಕಟ್ತಾನೆ ಇರ್ತೀವಿ. ನಾವು ಏನೇ ಇದ್ರೂ ಒಂದು ತಿಂಗಳು ಸಂಬಳ ಬರಲ್ಲ ಅಂದರೆ ಯಾರ ಹತ್ರ ಸಾಲ ತೊಗೊಳ್ಬೇಕಾದ್ರೆ ನಾವು EMI ಕಟ್ತೀವಿ. ಯಾಕಂದರೆ ಆ EMI ಮಿಸ್ ಆಗಿಬಿಟ್ರೆ ವಾಪಸ್ ನನಗೆ ಮತ್ತೆ ಅದು ಚಕ್ರ ಬಡ್ಡಿನಲ್ಲಿ ವಾಪಸ್ ಬಂದು ನಾನು ಅದಕ್ಕೆ ಮರುಪಾವತಿ ಮಾಡಬೇಕಾಗತ್ತೆ. ಇದು ನಮ್ಗೆಲ್ಲರಿಗೂ ಜವಾಬ್ದಾರಿ ಇದೆ. ಅದೇ ಜವಾಬ್ದಾರಿನ ಈ ಮೈಕ್ರೋ ಫೈನಾನ್ಸಲ್ಲಿ ದುಡ್ಡು ತೊಗೊಳ್ಳೋರಿಗೂ ಇರಬೇಕಾಗತ್ತೆ. ಯಾಕಂದರೆ ಇವತ್ತು ಕರೆಕ್ಟ್ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಅಂತ ಹೇಳ್ತಾರೆ, ಹೋಗಿ ಹ್ಯಾರೆಸ್ಮೆಂಟ್ ಮಾಡೋದು, ಮನೆಯಿಂದ ಆಚೆ ಇದು ಮಾಡೋವಂಥದ್ದು, ಎಷ್ಟೋ ಸೂಸೈಡ್ ಮಾಡಿ, ಇದೆಲ್ಲ ಏನಿದೆ ಅಂದರೆ ಹ್ಯಾರೆಸ್ಮೆಂಟಲ್ಲಿ ಆಗ್ತಾ ಇರೋವಂಥದ್ದು. ಖಂಡಿತವಾಗಲೂ ಇದು ತಪ್ಪಿದು ನಿಲ್ಲೇಬೇಕು. ಆದರೆ ನಾನು ಹೇಳ್ತಿರೋದು, ಇದು ಎಲ್ಲಿಂದ ಶುರುವಾಗಿದ್ದು, ನಾನು ಯಾವ ಪ್ಲೇಸಲ್ಲಿ ಹೋಗ್ಬಿಟ್ಟು ಜವಾಬ್ದಾರಿ ಇರಲಾರ್ದೆ ನಾನು ಸಾಲ ತೊಗೊಂಡಿದ್ದೀನಿ ಅನ್ನೋದು ಒಂದು ಇಂಪಾರ್ಟೆಂಟು. ತೊಗೊಂಡಿರೋ ಸಾಲಕ್ಕೆ ನಾನು ಹೇಗೆ ಮರುಪಾವತಿ ಮಾಡ್ತಾ ಇದ್ದೀನಿ ಅನ್ನೋದು ಕ್ಲಾರಿಟಿ ಇಲ್ಲದೆ ಇರೋದು ಆಗಿರೋಂಥದ್ದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಇವೆಲ್ಲನೂ ತೊಗೊಂಡ್ರು ನನಗೆ ಪೇ ಮಾಡೋಕ್ಕೆ ಆಗದೇ ಇರ್ಬೋದು. ಅಂಥ ಟೈಮಲ್ಲಿ ವಾಪಸ್ ಅದೇ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗೆ ಹೋಗಿ ನಾವು ಮಾತಾಡುವಂಥದ್ದು, ನೋಡಿ ಈ ಥರ ಆಗ್ತಾ ಇದೆ, ನನಗೆ ಇಷ್ಟೊಂದಿಷ್ಟು ಕಾಲಾವಕಾಶ ಬೇಕು, ನಂದು ರೀಶೆಡ್ಯೂಲ್ ಮಾಡಿಕೊಡಿ ನಂದು ಲೋನ್ ರಿಪೇಮೆಂಟ್ ಅಂತೇಳಿದ್ರೆ ಖಂಡಿತ ಆ ಥರ ಅಕ್ರಾಸ್ ದಿ ಟೇಬಲಲ್ಲಿ ಯಾವುದೇ ಒಂದು ವಿಷಯನ ನಾವು ಮಾತಾಡಿ ಅದನ್ನು ಸಾರ್ಟ್ ಔಟ್ ಮಾಡ್ಕೋಬೋದು ಅಂತ ಅನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಇದೆ. ಇನ್ನೊಂದು ಏನಾಗಿದೆ ಅಂದರೆ, ಇದು ಮುಂಚೆಯಿಂದ ನಡ್ಕೊತಾ ಬಂದಿದೆ. ಸಡನ್ನಾಗಿ ಈಗ ಮೀಡಿಯಾ ಅಟೆನ್ಷನ್ ತಗೊಂಡ ತಕ್ಷಣವೇ ಅದು ಇನ್ನೂ ಪಾಪಪ್ ಕಾಣಿಸ್ತಾ ಇದೆ. ಇದು ನಾನು ಸುಮಾರು 20 ವರ್ಷದಿಂದ ಎಲ್ಲರಿಗೂ ಹೇಳ್ತಾ ಇರೋದು, ಫೈನಾನ್ಷಿಯಲ್ ಆಗಿ ನಾವು ಡಿಸಿಪ್ಲಿನ್ ಇದ್ದಾಗ ನಾವು ಫೈನಾನ್ಷಿಯಲ್ ಆಗಿ ಬೆಳಿಬೋದು. ಬಟ್ ನನ್ನ ಹತ್ರ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದರೆ ನಾನು ಸಾಲ ತೊಗೊಂಡಾಗಿರ್ಬೋದು ಅಥವಾ ನಾನು ಯಾವುದೋ ಪ್ರಾಪರ್ಟಿ ಮಾರಿರೋ ದುಡ್ಡನ್ನು ಈಸಿಯಾಗಿ ಕಳ್ಕೊಂಡ್ಬಿಡ್ತೀನಿ. ಅದಕ್ಕೆ ಬೇಕಾಗಿರೋದು ಒಂದಷ್ಟು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ಮೈಕ್ರೋ ಫೈನಾನ್ಸರ್ ಕೊಡಬೇಕಾದ್ರೆ ಜವಾಬ್ದಾರಿಯಾಗಿ ಅವ್ರ ಬ್ಯಾಕ್ಗ್ರೌಂಡ್ನ ಅರ್ಥ ಮಾಡಿಕೊಂಡು, ಅವ್ರ ಬಿಸ್ನೆಸ್ನ ಅರ್ಥ ಮಾಡಿಕೊಂಡು, ಅವ್ರ ಕ್ಯಾಶ್ ಫ್ಲೋ ಹೇಗಿದೆ ಅಂತ ತಿಳ್ಕೊಂಡು ಕೊಡಬೇಕಾಗತ್ತೆ. ಇದು ಯಾವುದೂ ತಿಳ್ಕೊಳ್ಳಾರ್ದು ಇವರು ಅರ್ಜೆಂಟಲ್ಲಿ ಇವ್ರು ಕೊಟ್ಟಿರ್ತಾರೆ, ಇವರು ತುಂಬ ಈಸಿಯಾಗಿ ಹಣ ಸಿಕ್ತಂತ ಇವ್ರು ತೊಗೊಂಡಿರ್ತಾರೆ. ಇದು ಒಟ್ಟ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಸರ್, ಇವಾಗ ಸರಿಯಾದ ಟೈಮಿಗೆ ಹಣ ಕೊಡ್ದಲ್ಲ ಇದ್ದಾಗ ಅವಮಾನ ಮಾಡ್ತಾರೆ, ಮನೆ ಹತ್ರ ಬರ್ತಾರೆ. ಒಂದು 3-4 ದಿನದಿಂದ ನಾವು ಗಮನಿಸ್ತಾ ಇದ್ದೀವಿ, ಸೂಸೈಡ್ ಮಾಡ್ಕೊಂಡಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ. ಈ ಥರ ಎಲ್ಲ ಘಟನೆಗಳು ನಡೀತಾ ಇದೆ. ಜನಗಳು ಇವ್ರ ವಿರುದ್ಧ, ಏಜೆಂಟ್ಗಳ ವಿರುದ್ಧ ಏನು ಕ್ರಮವನ್ನು ಕೈಗೊಳ್ಬೋದು ಅವ್ರು ಆ ರೀತಿ ಅವಮಾನ ಮಾಡೋದು, ಆ ರೀತಿ ಮಾಡಿದಾಗ? ಓಕೆ, ಖಂಡಿತವಾಗ್ಲಮ್ಮ. ಒಂದು ಯಾರೇ ಬಂದ್ಬಿಟ್ಟು ಅವರಿಗೆ ಒಂದು ಹರೆಸ್ಮೆಂಟು ಅಥವಾ ಮಾನಹಾನಿ ಮಾಡುವಂಥ ಪರಿಸ್ಥಿತಿ ಬಂದಾಗ ಸಮೀಪದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡುವಂಥ ಅಧಿಕಾರ ಇದೆ. ಒಂದು. ಎರಡನೇದು ರಿಟರ್ನ್ ಕಂಪ್ಲೇಂಟ್ ಕೊಡುವಂಥದ್ದಿದೆ. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಇದೆ. ಯಾರೇ ಆಗಲಿ ಸಾಲನ ರಿಕವರಿ ಮಾಡೋಕ್ಕೆ ಅದರದೇ ಆದಂಥ ಕೆಲವೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ಮಾಡಬೇಕು ಹೊರತಾಗಿ ಯಾವುದೇ ಥರ ಹೋಗ್ಬಿಟ್ಟು ಹರೆಸ್ಮೆಂಟು, ಮಧ್ಯರಾತ್ರಿ ಹೋಗ್ಬಿಟ್ಟು ಅವ್ರನ್ನ ಕಿರುಕುಳ ಕೊಡೋದಾಗಲಿ ಯಾವುದೂ ಮಾಡೋಂಗಿಲ್ಲ. ಬಟ್ ಹಾಗಾಗಿ ಇದಕ್ಕೆ ಒಂದು ಸಮೀಪದ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಇದೆ. ಆಮೇಲೆ ಎರಡನೇದೇನಾಗಿದೆ ಅಂತಂದರೆ, ಲೀಗಲ್ ಕಾನೂನು ಪ್ರಕಾರ ಅವ್ರಿಗೊಂದು ನೋಟಿಸ್ ಕಳಿಸುವಂಥ ಅವಕಾಶ ಇವ್ರಿಗೂ ಇರುತ್ತೆ.
ಸಾಲ ತೊಗೊಂಡಿರೋದು ನಿಜ ಇದೆ, ಬಟ್ ಆ ಸಾಲ ತೊಗೊಂಡಿರೋದು ದಿಂದ ಇವ್ರು ಬಂದ್ಬಿಟ್ಟು ನನಗೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಏನು ಇವ್ರಿಗೆ ಅಧಿಕಾರ ಇಲ್ಲ. ಅದಕ್ಕೆ ಆದಂಥ ರೀತಿಯಾದಂಥ ಕಾನೂನು ರೀತಿಯಲ್ಲಿ ಅವರು ಮಾಡ್ಬೋದು, ಇವರು ಅದನ್ನು ತೆಗೆದುಕೊಳ್ಬೋದು. ಹಾಗಾಗಿ ಯಾವುದೇ ಥರ ಒಂದು ಮಾನ ನಷ್ಟ ಆಗುವಂಥ ಪರಿಸ್ಥಿತಿ ಬಂದಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುವಂಥದ್ದು ಒಂದಿದೆ. ಅದು ಏನಾದರೂ ನಮಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂದರೆ ಒಬ್ಬ ಲಾಯರ್ ಮೂಲಕ ನೋಟಿಸ್ ಕೊಡುವಂಥದ್ದು ಅವಕಾಶ ಇದೆ. ಸೊ ಇದಾಗಿ ಇದಕ್ಕಿಂತ ಮೂರನೇ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ನೀವು ಮಾಧ್ಯಮದವ್ರು ಇದ್ದೀರಾ, ಮಾಧ್ಯಮದವ್ರ ಹತ್ರ ಹೋಗ್ಬಿಟ್ಟು ಅದನ್ನು ಮಾತಾಡುವಂಥದ್ದು ಖಂಡಿತ ಅವಕಾಶ ಇದ್ದೇ ಇದೆ ಅವರಿಗೆ.